ಸುಂದರ ಎಂತ ಗೊತ್ತುಂಟಾ, ನಾನು ಮನೆಗೆ ಬಂದಿದ್ದೇನೆ ಇವತ್ತು ಸಾಟರ್ಡೆ. ಹಾಗೆ ಮನೆಗೆ ಬಂದಿದ್ದೇನೆ. ನಮ್ಮ ಮನೆಯಲ್ಲಿ ಚಿಕ್ಕುಂಟು. ಜಯ ಚಿಕ್ಕು ಬೇಕು ಅವಳಿಗೆ ಇಷ್ಟ ಅಂತ. ನನಗೆ ತಿರ್ಲಿಕ್ಕೆ ಇಷ್ಟ ಅಂತ, ನನಗೆ ಸಹ ಇಷ್ಟ. ಬಟ್ ಇದನ್ನು ಕೊಯ್ಲಿಕ್ಕೆ ನನಗೆ ಉದಾಸೀನಾಗ್ತದೆ. ನಿಮ್ಗೆ ಕಾಣುದಿಲ್ವಾ ಅಂತ, ಎಲ್ಲರೂ ಉಂಟು ಅಂತಲ್ಲ. ಚಿಕ್ಕುಂಟು ನಮ್ಮ ಮನೆಯಲ್ಲಿ. ಯಾವಾಗ ಕಟ್ಟಿದ್ದು ಗೊತ್ತುಂಟಾ, 2009 ಈ ಟ್ಯಾಂಕಿ ಕಟ್ಟಿದ್ದು ನಾನು ನಿಮಗೆ. ಅಯ್ಯೋ, ಚಿಕ್ಕು ಕೊಯ್ದಾದ್ಮೇಲೆ ತೋರಿಸ್ತೇನೆ. ನೋಡಿ ಉಂಟು, ನೋಡಿ ಅಲ್ಲಿ ಕಾಣ್ತದಾ ಚಿಕ್ಕು. ದನಕ್ಕೆ ಅರ್ಕಂತ ಹೋಗುವ. ಅದನ್ನು ಬೈಪಣೆಯನ್ನು ಇಡಿಸಿದೆ. ಫಸ್ಟಿಗೆ ಇದನ್ನು ಒರೆಸ್ಬೇಕು. ಒರೆಸುದಲ್ಲ, ಗುಡಿಸುದು. ಗುಡಿಸುವುದು. ಇದು ಅಮ್ಮನದು ಪೊರ್ಕೆ. ಗುಡಿಸಿ ಬನ್ನಿ, ಹತ್ತಿರ ಬನ್ನಿ. ಬನ್ನಿ ಇವಳು ಬಾಬೆ, ಇವಳು ಹೆಸರು ಅಂತ ಬಾಬೆ ಅಲ್ಲ? ಬಾಬೆ ಅಮ್ಮ. ನಿಮ್ಗೆ ಖುಷಿ ಆಗ್ತಾ ಉಂಟು? ಖುಷಿ ಆಗ್ತಾ ಉಂಟು. ಇವತ್ತಾದ್ರು ಅದು ಮಗಳು ಬಂದು ಮಾಡ್ತಾಳೆ. ಇದ್ರ ಹೆಸರು ನೋಡಿ, ಬೆಳ್ಳಿ. ಬೆಳ್ಳಿ ಮತ್ತೆಂತ ಸಾವು. ಬೆಳ್ಳಿ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ. ಅಲ್ಲ ಈಗ ಆಚೆದ್ದು ಎಂತ ಅದು ಇದೆಯಾ? ಇದ್ರ ಹೆಸರು ಎಂತ? ಅದು ಅಕ್ಕುಚಿ. ಅಕ್ಕುಚಿ. ಕುಚ್ಚಿ. ನೆಕ್ಸ್ಟ್ ಎಂತ ಮಾಡ್ಬೇಕು? ಇಲ್ಲ ಸರಿ, ಅಲ್ಲಿ ಕ್ಯಾಮರಾ ಎಲ್ಲಿ ಹಿಡಿತಿದ್ದೀರಾ? ಅಲ್ಲಿ ಮೇಲೆ, ಅಲ್ಲಿ 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 ಒಳಗೆ ಕೈ ಹಾಕು. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು. ನೀವು ಸಾಂಬಾರಿಗೆ ಉಪ್ಪು ಹಾಕ್ತೀರಲ್ಲ ಹಾಗೆ ಸ್ವಲ್ಪ ಹಾಗೆ ಒಂದಿಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ಬೇಕು. ಒಳ್ಳೆಯದು ಜೀರ್ಣಕ್ರಿಯೆಗೆಲ್ಲ ಉಪ್ಪು ಅಲ್ಲಮ್ಮ? ಹೌದು. ಮತ್ತೆ ನಿಮ್ಗೆ ಗೊತ್ತಿಲ್ಲ ಅದರಲ್ಲಿ ಸೋಡಿಯಂ. ಅದು ಸಹ ಅದಕ್ಕೆ ಸ್ವಲ್ಪ ನೀರು ಹಾಕು. ನಾನು ಇಲ್ಲಿಂದ ಮತ್ತೆ ಹಾಕ್ತೇನೆ ಫೀಡು. ನೀರು ಹಾಕು. ಮೊದಲೆಲ್ಲ ಹೀಗೆಲ್ಲ ಇರ್ಲಿಲ್ಲ ವ್ಯವಸ್ಥೆ. ಈಗ ನೋಡಿ, ಈಗೆಲ್ಲ ಹೀಗೆ ಅಲ್ಲಮ್ಮ. ಅದನ್ನ ಹೀಗೆ ನೀರು ಹಾಕ್ಲಿಕ್ಕೆಲ್ಲ ಇರ್ಲಿಲ್ಲ, ಬಕೆಟ್ ಅಲ್ಲಿ ಕೊಡ್ತಿದ್ದದ್ದು ನೀರೆಲ್ಲ. ಈಗ ಈಗ ಇಟ್ಟರೆ ಆಯ್ತು ನೋಡಿ, ಚೆನ್ನ ಕುಡಿತದೆ. ಎಷ್ಟು ಬೇಕಾಷ್ಟು ಕುಡಿತದೆ. ಅದಕ್ಕೆ ಸ್ವಲ್ಪ ಫೀಡ್ ಇವೆಲ್ಲ ಹಾಕಬೇಕು. ಫೀಡ್ ಹಾಕುದನ್ನು ಹೀಗೆ ಹಾಕಬೇಕು. ಅದು ಮತ್ತೆ ನೋಡಿ, ನಾನು ಇಟ್ಕೊಳ್ತೇನೆ. ಸ್ವಲ್ಪ ಕಷ್ಟ ಆಗ್ತಾ ಉಂಟು ಕ್ಯಾಮರಾ ಇಡಲಿಕ್ಕೆ. ಈಗ ಇದು ಹಾಕಿದ್ದೆಲ್ಲ ಇದನ್ನೆಲ್ಲ ತೆಗಿಬೇಕು ನಾವೇ. ಬಂದರು ನಮ್ಮ ಡಾನ್. ಇತ್ತು ನಮ್ಮ ಮನೆಯಲ್ಲಿ, ಹೋಗಿದೆ. ಇದರ ಕರು ಅಲ್ಲಿ 2 ಮೇಲೆ ಉಂಟು. ಅಲ್ಲಿ ನೀಲಿ ಕಲರ್ ಟರ್ಪಲ್ ಕಾಣ್ತದಲ್ಲ, ಅಲ್ಲಿ ಉಂಟು. ನನ್ನ ತಂಗಿ ಅಲ್ಲಿಂದ ಕಮೆಂಟ್ ಮಾಡೋದು, ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ಅಲ್ಲ ಅಂತೆ. ಓ, ಈಗ ಅಮ್ಮ ಹೋದ್ರಲ್ಲ ಅದಕ್ಕೆ ಕರೀದು. ಎಂತ ಬೇಕು? ಎಂತ ಬೇಕು ನಿಂಗೆ? ಎಂತ ಬೇಕು ನಿಂಗೆ? ನನಗೆ ಧೈರ್ಯ ಇಲ್ಲ ಅಂದರೆ ನಾನು ಯಾವತ್ತೂ ಸಹ ಒಮ್ಮೆ ಕೊಡು. ನಾನು ಹೇಳಿದ್ನಲ್ಲ ನನಗೆ ಧೈರ್ಯ ಇಲ್ಲ, ನಾನು ಅಪರೂಪಕ್ಕೆ ಬರೋದು ಹೀಗೆ. ಓ, ನಾನಿವತ್ತು ಬಂದದ್ದೇ ಪತ್ರೊಡೆ ಗೊತ್ತುಂಟ ನಿಮಗೆ? ಅದನ್ನು ತಿನ್ನಲಿಕ್ಕೆ ಅಂತ ಹೇಳಿ. ಹಾಸ್ಟೆಲಲ್ಲಿ ಪತ್ರೊಡೆ ಎಲ್ಲ ಮಾಡೋದಿಲ್ಲ. ಇಲ್ಲಿ ಪತ್ರೊಡೆ ಎಲೆ ಎಲ್ಲ ಇರ್ತದೆ ನೋಡಿ, ಇದು ಎಲೆ ಪತ್ರೊಡೆದ ಎಲೆ. ಇದನ್ನು ತೊಡಿಬೇಕು ಮಾತ್ರ. ಮತ್ತೆ ಚಂದ ಮತ್ತೆಂತ ಇದು ಪತ್ರೊಡೆ ಎಲೆ ಇದರಲ್ಲಿ ಸಿಗ್ತದೆ, ಮರದಲ್ಲಿ ಎಲ್ಲ. ಅದು ಸ್ವಲ್ಪ ಖಾಲಿ ಆಗಿದೆ ಅಂತ. ಮೊನ್ನೆ ಇತ್ತು, ಮೊನ್ನೆ ಅಲ್ಲಿ ಒಂದು 4 ಪೀಸ್ ಉಂಟು. ಈಗ ಇದರಲ್ಲಿ ಮಾಡೋದು. ಇದರಲ್ಲಿ ಸಾಕು. ಇದು ವಿಷ ಅಲ್ಲಲ್ಲ, ಸ್ವಲ್ಪ ಇದು ಕಿರ್ಮುತ್ತದೆ, ತುರಿಸ್ತದೆ. ಆಯ್ತಾ, ಇದು ಸ್ವಲ್ಪ ತುರಿಸಿ. ಅದಕ್ಕೆ ಒಂದು ಹುಳಿ ಜಾಸ್ತಿ ಹಾಕ್ಬೇಕು ಆಯ್ತಾ? ಹುಳಿ ಜಾಸ್ತಿ ಹಾಕಿದ್ರೆ ಆಯ್ತು ತುರಿಸಿದಕ್ಕೆ. ಇದು ಮಾತ್ರ ಇದು ಬಳ್ಳು ಚೇವು ಅಂತ ಹೇಳ್ತೇವೆ ನಾವು ತುಳುನಲ್ಲಿ. ಕನ್ನಡದಲ್ಲಿ ತೋಟದಲ್ಲಿ ಇರುವ ಚೇವು ಹಾಗೆಲ್ಲ, ಕೆಸುವಿನ ಹಾಗೆ ಅಲ್ಲ ಇದು. ಇದನ್ನೆಲ್ಲ ಕೆಲವರು ನಡ್ತಾರೆ ನೋಡಿ. ಇದರ ಬಲ್ಲು ಎಲ್ಲ ಕೆಳಗೆ ಹಾಕಿ ಸಾರು ಮಾಡಿದ್ರೆ ತುಂಬಾ ನೋಡಿ. ಬಲ್ಲು ಅಂತ ಹೇಳಿದ್ರೆ ಇದರ ಅಡಿ ಅಲ್ಲ, ಅಲ್ಲಿ ಬಲ್ಲು ಆದ್ರೆ ಕೆಳಗೆ ನೋಡಿ ಹೀಗೆ ದಪ್ಪ ಬರ್ತದೆ ಹೀಗೆ. ಇದಿನ್ನು ಆಗಸ್ಟ್ ಸೆಪ್ಟೆಂಬರ್ ಆಗುವಾಗ ತುಂಬಾ ದಪ್ಪ ಆಗ್ತದೆ. ಮತ್ತೆ ಅದನ್ನು ನಿಮಗೆ ಸಾಂಬಾರು ಮಾಡಿ ತಿನ್ಬೋದು. ಹಲಸಿನ ಬೀಜ ಉಂಟಲ್ಲ ಅದು, ಮತ್ತೆ ಇದನ್ನು ಹಾಕಿ ಸಾಂಬಾರು ಮಾಡಿದ್ರೆ ಒಳ್ಳೆ ಟೇಸ್ಟ್. ಬಲ್ಲು ಸೇವು ಅಂತ ಹೇಳುದು. ಕನ್ನಡದಲ್ಲಿ ಅಂತ ಹೇಳುದು ಗೊತ್ತಿಲ್ಲ. ಕನ್ನಡದಲ್ಲಿ ಸಾಗೆಯಾ? ಕನ್ನಡದಲ್ಲಿ ಹಾಗೆಲ್ಲ ಬಲ್ಲು ಸೇವು ಅಂತಲ್ಲ. ಎಂತ ಬಂಟ ಕೇಪಲಂತೆ. ಕೇಪಲು ನಮ್ಮ ಮನೆಯಲ್ಲಿ ಎಲ್ಲ ಸಣ್ಣ ಕರು ಉಂಟು 2. ಅದರ ಬಾಬೆಯ ಮಕ್ಕಳು. ಬಾಬೆಯ ಕರು
ರೀಸೆಂಟಾಗಿ ಮಾಡಿದ್ದು ಬಾವಿ, ಕೇರಳದವರು ಬಂದಿದ್ರು ಮಾಡಲಿಕ್ಕೆ. ನೋಡಿ ಅಲ್ಲಿ ಮೀನು ಹೋಗ್ತಾ ಉಂಟು, ಕಾಣ್ತದಾ? ಓ ಅಲ್ಲಿ ಮೀನು, ತೋಡಿನ ಮೀನು, ಕ್ಲೀನ್ ಉಂಟು ನೀರು. ಹೀಗೆ ಮುಚ್ಚಿ ಹಾಕಬೇಕು, ಇಲ್ಲದ್ರೆ ಅದು ಮೇಲೆ ಮಾವಿನಕಾಯಿ ಮರ ಉಂಟು, ಅದು ಅದರ ಎಲೆ ಎಲ್ಲ ಬೀಳ್ತದೆ. ಈಗ ಅಪ್ಪ ಹಾಕಿದ್ದು ಮತ್ತು ನನಗೆ ಬೈವರು ಮಾರ್ರೆ, ಹಾಕಿ ಬಿಡುವ. ಹೀಗಿದ್ರೆ ಅದು ಎಂತ ಬೀಳುತ್ತಿಲ್ಲಲ್ಲ. ರಾತ್ರಿಗೆ ಪತ್ರೊಡೆ ರೆಡಿ ಆಯಿತು, ಇನ್ನು ಪತ್ರೊಡೆ ತಿನ್ನಬೇಕು. ಅದು ಪತ್ರೊಡೆದು ರೆಸಿಪಿನ ಬೇಕಿದ್ರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೇನೆ, ಆಯಿತಾ? ಹಾಸ್ಟೆಲಿಂದ ಬರಬೇಕಾದ್ರೆ ನನಗೆ ಬ್ರಷ್ ತರಲಿಕ್ಕೆ ಮರ್ತೋಯ್ತು. ಹಾಗೆ ಇದು ಮಾವಿನಕಾಯಿ ಎಲೆ ಉಂಟಲ್ಲ, ಲೀಫ್, ಅದರದ್ದು, ಅದನ್ನು ರೋಲ್ ಮಾಡಿ ಅದಕ್ಕೆ ಪೇಸ್ಟ್ ಹಾಕಿ ಉಜ್ಜಿದ್ರೆ ಆಯಿತು. ಹಳ್ಳು ಪಳ್ಳ ಪಲ್ಲ ಪಲ್ಲ ಅಂತ ಹೇಳ್ತದೆ. ನನಗೆ ಹಾಸ್ಟೆಲಿಂದ ಮನೆಗೆ ಬರಬೇಕಾದ್ರೆ ಬ್ರಷ್ ತರಲಿಕ್ಕೆ ನೆನಪೇ ಆಗೋದಿಲ್ಲ. ಮನೇಲಿ ಇರ್ತದೆ ಬ್ರಷ್, ಅದು ಒಂದು ಸಲ ಹಾಸ್ಟೆಲಿಗೆ ಹೋಗಿ ಬರಬೇಕಾದ್ರೆ ಬ್ರಷ್ ಎಲ್ಲಿ ಮಾಯ ಆಗ್ತಂತಲೇ ಗೊತ್ತಾಗೋದಿಲ್ಲ. ಇದು ಬೆಳಿಗ್ಗೆ ನಾನೊಂದು 7:30 ಆಗಿದೆ ಇವತ್ತು ಎದ್ದೇಳಬೇಕಾದ್ರೆ. ಚೆಂದ ಇತ್ತು ವ್ಯೂ, ಬಿಸಿಲೆಲ್ಲ ಬಂದಿತ್ತು, ಮಳೆ ಇರಲಿ. ಎದ್ದ ತಕ್ಷಣ ಒಂದು ಬಿಸಿ ನೀರು ಕುಡಿದು ಅಂಗಡೆಲ್ಲ ಗುಡಿಸಿದೆ. ಅಮ್ಮ ಪಾತ್ರೆ ತೊಳಿತಿದ್ರು, ನಾ ಹೇಳಿದ್ದೆ ಪಾತ್ರೆ ತೊಳಿತೇನೆ ಅಂತ, ಆದರೆ ಅವರೇ ತೊಳೆದ್ರು. ಮತ್ತು ಇದು ನಿನ್ನೆ ಅಡಿಕೆ ಸುಲಿದದ್ದು ಎಂತ ಚೆಪ್ಪೆಲ್ಲ ಅಲ್ಲಿ ಹಾಗೆ ಇತ್ತು, ಅದನ್ನು ಚೆಂದ ಗುಡಿಸಿ ಗೋಣಿಗೆ ಹಾಕಿದೆ. ಗೋಣಿಗೆ ಹಾಕಿ ಅದು ನಾಯಿಗೆ ಸಾಕ್ತದೆ ಮಲಗಲಿಕ್ಕೆ, ನಾಯಿ ಅದರ ಮೇಲೆ ಮಲಗ್ತದೆ, ಅಂದರೆ ಬಿಸಿ ಬಿಸಿ ಆಗ್ತದೆ ಅದಕ್ಕೆ, ಅದರ ಮೇಲೆ ಮಲಗಿದರೆ. ಹಾಗೆ ನಾನು ಅದನ್ನು ಗೋಣಿಗೆ ಹಾಕಿ ತುಂಬಿಸಿಟ್ಟೆ ಬೆಳಿಗ್ಗೆ. ಕೆಲಸ ಎಲ್ಲ ಆದಮೇಲೆ ಅಮ್ಮ ಪತ್ರೊಡೆ ರೆಡಿ ಮಾಡಿ ಇಟ್ಟಿದ್ರು, ಮತ್ತು ನಾನು ಪತ್ರೊಡೆ ತಿಂದೆ. ಅದಾದಮೇಲೆ ಇವತ್ತೊಂದು ಕೆಲಸ ಉಂಟು, ಹಾಗೆ ಸಿಂಪಲ್. ಗೊಬ್ಬರ ತುಂಬಲಿಕ್ಕೆ ರೆಡಿ. ನನ್ನ ತಂಗಿ ಈಗ ಬರ್ತಾಳೆ ಒಂದಿಗೆ. അതിൻ്റെ മേലെ ഫുള്ള് അമ്പി കൊണ്ട് മെരുക ഇപ്പം മിക്സ് ಮಾಡ್ತಾ ಕರಿಗಲು ಈಗಿದ್ದ ಜೋಸ್ ಮತ್ತೆ ಇರುವುದಿಲ್ಲ. ಈಗ ತಂಗಿ ಕೊಡ್ಬೇಕಿದ್ದನ್ನು. ಹಾಗೆ ಸುಸ್ತಾಗಲಿಲ್ಲ. ಮೊನ್ನೆ ಸಹ ಒಂದು 40 ಬಟ್ಟಿತ್ತು, ಮೊನ್ನೆ ಒಂದು 60 ಬಟ್ಟಿತ್ತು, ಈಗ ಒಂದು 40. ಮೊನ್ನೆ ಜೋರು ಮಳೆ ಎಲ್ಲ ಬರ್ತಿತ್ತು, ಇವತ್ತು ಮಳೆ ಇರಲಿಲ್ಲ, ಹಾಗೆ ಸ್ವಲ್ಪ ಈಸಿ ಆಯಿತು ಗೊಬ್ಬರ ತುಂಬಲಿಕ್ಕೆ. ಎಲ್ಲ ಅಂಬಿ ಆಗಿದೆ. ಇದು ಹಾಕಿದ ಕಾರಣ ಸ್ವಲ್ಪ ಈಗ ಮೈಗೆ ಅಂಬಿ ಆಗಲಿಲ್ಲ. ಇದು ನನ್ನ ಅಪ್ಪನ ಕೋಟು. ಸುಸ್ತಾಯಿತು ಗೊಬ್ಬರ ತುಂಬಿ. ಗೊಬ್ಬರ ತುಂಬಿ ಆಯ್ತಲ್ಲ, ಈಗ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬರ್ತೇನೆ. ನನ್ನ ವಿಡಿಯೋ ಖಾಲಿ ನೋಡ್ದಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ಸಹ ವಿಡಿಯೋ ಹಾಕಬೇಕು ಅಂತ ಆಗ್ತದೆ. ನೀವು ವಿಡಿಯೋ ನೋಡಿ ಸುಮ್ಮನೆ ಹೋದರೆ ಎಂತ ಅಂತ ಬೇಜಾರಾಗ್ತದೆ ನನಗೆ ಸ್ವಲ್ಪ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೆಲ್ಲ ನಂಗೋಸ್ಕರ ಅಲ್ಲಮ್ಮ, ಅವಳಿಗೆ ಅಂತೆ. ಈ ಹಾಸ್ಟೆಲಿಗೆ ಹೋಗೋದಲ್ಲ, ಹಾಗೆ ಕೊಟ್ಟು ಕಳಿಸ್ತಾರೆ ಪಾಯಸ, ಮಪ್ಪಂಗಲ್ಲಿ. ಹಸಿವಾಗಿದೆಯಾ ಅಂತ ಫುಡ್ ಹಾಕ್ಲಿಲ್ಲ ಅದಕ್ಕೆ. ಶೇಂಗಾ ಬೀಜ ಕಡಲೆ ಬೀಜ. ಬಾಯ್ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಬಾಯ್ ಬಾಯ್, ಥ್ಯಾಂಕ್ ಯು.